ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ, ಇದು ಅಮೃತ ಟಿವಿ ಕರ್ನಾಟಕ. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ, ಅಹಿಂಸೆಯ ಹರಿಕಾರ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಬಾಗಲಕೋಟೆಯಲ್ಲಿ ಘೋರ ಅಪಮಾನವಾಗಿದೆ. ಸ್ವಚ್ಛ ಭಾರತದ ಕನಸು ಕಂಡ ಗಾಂಧೀಜಿಯವರ ಫೋಟೋ ಇಂದು ಸರ್ಕಾರಿ ಕಚೇರಿಯ ಕಸದ ರಾಶಿಯಲ್ಲಿ ಧೂಳು ಹಿಡಿದು ಬಿದ್ದಿದೆ. ಬಾಗಲಕೋಟೆಯ ನವನಗರದಲ್ಲಿ ನಡೆದ ಈ ಘಟನೆ ಈಗ ಇಡೀ ರಾಜ್ಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವರದಿ ನೇರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರ ಗಮನಕ್ಕೆ. ಹೌದು, ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಇದು ಬಾಗಲಕೋಟೆ ನವನಗರದ ಸೆಕ್ಟರ್ ನಂಬರ್ 33ರಲ್ಲಿ ಇರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪುನರ್ವಸತಿ ಅಧಿಕಾರಿಗಳ ಕಚೇರಿಯ ಆವರಣ. ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಗೌರವಯುತವಾಗಿ ಇರಬೇಕಾದ ಜಾಗದಲ್ಲಿ ಇಲ್ಲ. ಬದಲಾಗಿ ಕಚೇರಿಯ ಮೇಲ್ಚಾವಣಿಯ ಮೇಲೆ ಹಳೆಯ ಕುರ್ಚಿಗಳು, ತುಕ್ಕು ಹಿಡಿದ ಕಬ್ಬಿಣದ ಸ್ಕ್ರಾಪ್ ಹಾಗೂ ಕಸದ ರಾಶಿಯ ಮಧ್ಯೆ ಅನಾಥವಾಗಿ ಬಿದ್ದಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ರವರೇ, ನೀವು ಗಾಂಧಿ ತತ್ವಗಳ ಮೇಲೆ ನಂಬಿಕೆ ಇಟ್ಟವರು. ಕಾಂಗ್ರೆಸ್ ಪಕ್ಷ ಗಾಂಧೀಜಿಯವರ ವಿಚಾರಧಾರೆಗಳ ಅಡಿಯಲ್ಲೇ ಬೆಳೆದಿದೆ. ಆದರೆ ನಿಮ್ಮದೇ ಸರ್ಕಾರದ ಕಚೇರಿಯೊಂದರಲ್ಲಿ ರಾಷ್ಟ್ರಪಿತನಿಗೆ ಈ ರೀತಿ ಅಪಮಾನವಾಗುತ್ತಿರುವುದು ಸರಿಯೇ? ಕಸದ ರಾಶಿಯಲ್ಲಿ ಬಿದ್ದಿರುವ ಗಾಂಧೀಜಿ ಫೋಟೋವನ್ನು ಗೌರವಯುತವಾಗಿ ಅಲ್ಲಿಂದ ತೆರವುಗೊಳಿಸಿ ಸೂಕ್ತ ಸ್ಥಾನ ನೀಡಬೇಕು. ಅಷ್ಟೇ ಅಲ್ಲದೆ ರಾಷ್ಟ್ರಪಿತನಿಗೆ ಅಪಮಾನ ಎಸಗಿದ್ದ ಆ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಬಾಗಲಕೋಟೆ ಜನತೆಯ ಆಗ್ರಹವಾಗಿದೆ. ದೇಶದ ಹೆಮ್ಮೆಯ ಸಂಕೇತವಾಗಿರುವ ಗಾಂಧೀಜಿಯವರ ಭಾವಚಿತ್ರಕ್ಕೆ ಆಗಿರುವ ಈ ಅವಮಾನ ಸರಿಪಡಿಸುವ ಕೆಲಸ ತುರ್ತಾಗಿ ಆಗಬೇಕಿದೆ. ಅಧಿಕಾರಿಗಳ ಈ ಉಡಾಫೆ ಪ್ರವೃತ್ತಿಗೆ ಸರ್ಕಾರ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಇಂತಹ ಉಡಾಫೆ ಪ್ರವೃತ್ತಿಯ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಎಂದು ಅಮೃತ ಟಿವಿ ಕರ್ನಾಟಕಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಜೊತೆ ವರದಿ, ಅಮೃತ ಟಿವಿ ಕರ್ನಾಟಕ, ಬಾಗಲಕೋಟೆ.